1984ರಲ್ಲಿ ಮಲಯಾಳಂ ಭಾಷೆಯಲ್ಲಿ ಮೈ ಡಿಯರ್ ಕುಟ್ಟಿಚಾತನ್ ಎಂಬ ಸಿನಿಮಾ ಬಿಡುಗಡೆಯಾಯಿತು. ಇದು ವಿಶೇಷ ಅನ್ನಿಸಿದ್ದು ಯಾಕೆ ಅಂದ್ರೆ ಇದು ಭಾರತದ ಸಿನಿಮಾ ರಂಗದಲ್ಲಿ ಮೊಟ್ಟ ಮೊದಲ 3D ಸಿನಿಮಾ ಆಗಿತ್ತು. ಈ ಸಿನಿಮಾದಿಂದ ಕುಟ್ಟಿಚಾತನ್ ದೈವದ ಮಹಿಮೆಯ ಬಗ್ಗೆ ಭಾರತದ ಮೂಲೆ ಮೂಲೆಯಲ್ಲೂ ಪ್ರಚಾರ ಆಯಿತು. ಸ್ನೇಹಿತರೆ, ಭಾರತದ ದಕ್ಷಿಣ ಭಾಗ ಹಾಗೂ ಮುಖ್ಯವಾಗಿ ಕೇರಳದಲ್ಲಿ ಕುಟ್ಟಿಚಾತನ್ ದೈವದ ಆರಾಧನೆ ನಡೆಯುತ್ತೆ. ಕುಟ್ಟಿಚಾತನ್ ಪದದ ಅರ್ಥ ಸಣ್ಣ ಭೂತ ಅಂತ. ಕರಾವಳಿ ಹಾಗೂ ಕೇರಳ ಭಾಗದಲ್ಲಿ ಹಲವಾರು ದೈವಗಳು ಹಿರಿಯ ವಯಸ್ಸಿನವು. ಆದ್ರೆ ಕುಟ್ಟಿಚಾತನ್ ಮಾತ್ರ ಸಣ್ಣ ಬಾಲಕನ ರೂಪದಲ್ಲಿ ಇರ್ತಾನೆ. ಈ ಬಾಲಕ ದಪ್ಪ ಕೆನ್ನೆಯ ಮುದ್ದಾದ ಹುಡುಗ. ಈತನಿಗೆ 3 ಕಣ್ಣುಗಳಿರುತ್ತೆ. ಹಣೆಯಲ್ಲಿ ಹೂ ಇರುತ್ತೆ. ಈತನ ಬಣ್ಣ ಕಡು ಕಪ್ಪು. ಕೇರಳದ ಕೆಲವು ಭಾಗಗಳಲ್ಲಿ ಈ ದೈವವನ್ನ ವಿಷ್ಣುಮಾಯ ಕುಟ್ಟಿಚಾತನ್ ಅಂತ ಕರೆಯಲಾಗುತ್ತೆ. ಮಾಟ ಮಂತ್ರ ಮಾಡೋರು ಕುಟ್ಟಿಚಾತನ್ನನ್ನ ಪೂಜೆ ಮಾಡ್ತಾರೆ. ಶತ್ರುಗಳನ್ನ ಹೆದರಿಸೋಕೆ, ಯಾವುದೇ ಅಡ್ಡಿ ಆತಂಕಗಳನ್ನ ನಿವಾರಿಸೋಕೆ ಕುಟ್ಟಿಚಾತನನ್ನ ಪೂಜೆ ಮಾಡ್ತಾರೆ. ಕುಟ್ಟಿಚಾತನ್ ಶತ್ರುಗಳಿಗೆ ಕೆಡುಕು ಮಾಡೋಕೆ ಶುರು ಮಾಡಿದ್ರೆ ಅವರಿಗೆ ಅದನ್ನ ನಿವಾರಣೆ ಮಾಡಿಸಿಕೊಳ್ಳೋದು ಬಹಳ ಕಷ್ಟ. ಕುಟ್ಟಿಚಾತನ್ ಹಗಲು ರಾತ್ರಿ ಅನ್ನದೇ ಕಾಟ ಕೊಡ್ತಾನೆ. ಒಬ್ಬ ವ್ಯಕ್ತಿ ಮತ್ತೊಬ್ಬರ ಮಾಟ ಮಂತ್ರಕ್ಕೆ ಒಳಗಾಗಿದ್ರೆ ಅದನ್ನ ಬಿಡಿಸಿಕೊಳ್ಳೋಕೆ ಕುಟ್ಟಿಚಾತನ್ನ ಮೊರೆ ಹೋಗ್ತಾರೆ. ಕುಟ್ಟಿಚಾತನ್ನ ಕಥೆಯನ್ನ ಕೇಳಿದ್ರೆ ಸ್ವಲ್ಪ ಭಯವೂ ಆಗಬಹುದು. ಒಮ್ಮೆ ಶಿವ ಮತ್ತು ಪಾರ್ವತಿ ವಲ್ಲುವನ್ ಹಾಗೂ ವಲ್ಲುವತಿ ಎಂಬ ಹೆಸರಿನ ದಂಪತಿಯಾಗಿ ಬದಲಾಗ್ತಾರೆ. ಈ ದಂಪತಿಗೆ ಹುಟ್ಟಿದ ಮಗನೇ ಕುಟ್ಟಿಚಾತನ್. ಅದೇ ಊರಿನಲ್ಲಿ ಮಕ್ಕಳಿಲ್ಲದ ನಂಬೂದರಿ ಮತ್ತು ಅತೋಲಮ್ಮ ದಂಪತಿಯ ಕುಟುಂಬ ಇತ್ತು. ನಂಬೂದರಿ ದಂಪತಿಗೆ ಶಿವ ಪಾರ್ವತಿ ಕುಟ್ಟಿಚಾತನ್ನನ್ನ ದತ್ತು ಕೊಡ್ತಾರೆ. ನಂಬೂದರಿ ತನ್ನ ಮಗ ಕುಟ್ಟಿಚಾತನ್ಗೆ ಶಿಕ್ಷಣ ಕೊಡಿಸೋಕೆ ಗುರುಕುಲಕ್ಕೆ ಸೇರಿಸ್ತಾನೆ. ಅಲ್ಲಿ ಗುರುಗಳ ಮಾತನ್ನ ಕೇಳದ ಕುಟ್ಟಿಚಾತನ್ ಬ್ರಾಹ್ಮಣರಿಗೆ ವಿರುದ್ಧವಾದ ಪದ್ಧತಿಗಳನ್ನ ಅನುಸರಿಸೋಕೆ ಶುರು ಮಾಡ್ತಾನೆ. ಅಷ್ಟೇ ಅಲ್ಲದೆ ಗುರುಗಳಿಗಿಂತ ಬುದ್ಧಿವಂತನಾಗಿದ್ದ ಅವನು ಹಲವಾರು ಪ್ರಶ್ನೆಗಳನ್ನ ಕೇಳೋಕೆ ಶುರು ಮಾಡ್ತಾನೆ. ಇವ್ಯಾವುದಕ್ಕೂ ಉತ್ತರ ಕೊಡೋಕೆ ಗುರುವಿಗೆ ಸಾಧ್ಯ ಆಗೋದಿಲ್ಲ. ಇದು ಎಲ್ಲಿಯವರೆಗೆ ಮುಂದುವರಿಯುತ್ತೆ ಅಂದ್ರೆ ಗುರುವಿಗೆ ಕ್ರಮೇಣ ಕುಟ್ಟಿಚಾತನ ಮೇಲೆ ಅಸಾಧ್ಯವಾದ ಕೋಪ ಬಂದು ಜೋರಾಗಿ ಹೊಡೆದು ಬಿಡ್ತಾನೆ. ಅದನ್ನ ಸಹಿಸದ ಕುಟ್ಟಿಚಾತನ್ ಗುರುವಿನ ಮೇಲೆಯೇ ದಾಳಿ ಮಾಡಿ ಗುರುವನ್ನೇ ಕೊಂದು ಬಿಡ್ತಾನೆ. ಈ ಸುದ್ದಿಯನ್ನ ತಿಳಿದ ತಂದೆ ನಂಬೂದರಿಗೆ ಬಹಳ ಭಯ ಆಗುತ್ತೆ. ಮಗನನ್ನ ಬೈದುಕೊಂಡ ತಂದೆ ಇನ್ನು ಇವನಿಗೆ ಊಟ ಕೊಡಬಾರದು ಅಂತ ಹೆಂಡತಿಗೆ ಹೇಳ್ತಾನೆ. ಕುಟ್ಟಿಚಾತನ್ ಮನೆಗೆ ಬಂದು ಹಾಲು ಕೇಳಿದಾಗ ತಾಯಿ ಅತೋಲಮ್ಮ ನಿರಾಕರಿಸ್ತಾಳೆ. ಕುಟ್ಟಿಚಾತನ್ ಹಸಿವು ತಡೆಯಲಾಗದೆ ಅಲ್ಲೇ ಇದ್ದ ಎತ್ತನ್ನ ಕೊಂದು ಅದರ ರಕ್ತವನ್ನ ಕುಡಿದು ಬಿಡ್ತಾನೆ. ಇನ್ನು ಇವನ ಸಹವಾಸ ಬೇಡ ಅಂತ ನಿರ್ಧಾರ ಮಾಡಿ ತಂದೆ ನಂಬೂದರಿ ಕುಟ್ಟಿಚಾತನ್ ಬದುಕಿದ್ರೆ ಎಲ್ಲರನ್ನೂ ಸಾಯಿಸ್ತಾನೆ ಅನ್ನೋ ಕಾರಣಕ್ಕೆ ಅವನನ್ನ ಕೊಂದು ಬಿಡ್ತಾನೆ. ಆದ್ರೆ ಎಲ್ಲರಿಗೂ ಆಶ್ಚರ್ಯ ಅನ್ನೋ ಹಾಗೆ ಕುಟ್ಟಿಚಾತನ್ ಮತ್ತೆ ಬದುಕಿ ಬರ್ತಾನೆ. ಇದರಿಂದ ಮತ್ತಷ್ಟು ಭಯಗೊಂಡ ನಂಬೂದರಿ ಇನ್ನಷ್ಟು ಬ್ರಾಹ್ಮಣರ ಜೊತೆಗೆ ಸೇರಿ ಕುಟ್ಟಿಚಾತನ್ನ ಕೊಲ್ತಾನೆ. ನಂತರ 21 ಹೋಮ ಕುಂಡಗಳಲ್ಲಿ ಬಾಲಕನ ದೇಹವನ್ನ ಸುಡಲಾಗುತ್ತೆ. ಸುಟ್ಟ ನಂತರ ಉಳಿದ ಬೂದಿಯಿಂದ ಹಲವಾರು ಕುಟ್ಟಿಚೇತನಗಳು ಹುಟ್ಟಿಕೊಳ್ತಾರೆ. ಅವರೆಲ್ಲರೂ ನಂಬೂದರಿ ಮತ್ತು ಇತರೆ ಬ್ರಾಹ್ಮಣರ ಮನೆಗಳಿಗೆ ಬೆಂಕಿ ಇಟ್ಟು ಬಿಡ್ತಾರೆ. ಇದರಿಂದ ಭಯಕ್ಕೊಳಗಾದ ಬ್ರಾಹ್ಮಣರು ತಪ್ಪಾಯ್ತು ಅಂತ ಬೇಡಿಕೊಳ್ತಾರೆ. ಈ ಘಟನೆಯ ನಂತರ ಕುಟ್ಟಿಚಾತನನ್ನ ದೈವವಾಗಿ ಆರಾಧಿಸಲಾಯಿತು. ಮತ್ತೊಂದು ಕಥೆಯ ಪ್ರಕಾರ ಒಮ್ಮೆ ಶಿವ ಹಾಗೂ ಪಾರ್ವತಿ ಕೇರಳದ ಕೂಳಿ ಅರಣ್ಯಕ್ಕೆ ಬರ್ತಾರೆ. ಅಲ್ಲಿನ ಕೂಳಿವಾಕ ಎಂಬ ಕನ್ಯೆಯನ್ನ ನೋಡಿದ ಶಿವನಿಗೆ ಆಕೆಯ ಮೇಲೆ ಆಸೆಯಾಗುತ್ತೆ. ಆದರೆ ಆಕೆ ಏನೋ ನೆಪ ಹೇಳಿ ಶಿವನಿಂದ ತಪ್ಪಿಸಿಕೊಂಡು ಬಿಡ್ತಾಳೆ. ನಂತರ ಪಾರ್ವತಿ ಕೂಳಿವಾಕಳ ವೇಷದಲ್ಲೇ ಶಿವನ ಬಳಿಗೆ ಹೋದಾಗ ಅವರ ಮಿಲನದಿಂದ ಕುಟ್ಟಿಚಾತನ್ ಹುಟ್ಟುತ್ತಾನೆ. ಆದ್ರೆ ಇದು ದೇವರ ಲೀಲೆಯಾಗಿರುತ್ತೆ. ಯಾಕಂದ್ರೆ ಅಲ್ಲಿನ ಜನರನ್ನ ಭೃಂಗಾಸುರ ಎಂಬ ರಾಕ್ಷಸ ಬಹಳ ಕಾಡ್ತಾ ಇರ್ತಾನೆ. ಅವನನ್ನ ಸಂಹಾರ ಮಾಡೋಕೆ ಕುಟ್ಟಿಚಾತನ್ ಜನಿಸ್ತಾನೆ. ಆ ಮಗುವನ್ನ ಕೂಳಿವಾಕ ಸಾಕ್ತಾಳೆ. ಆತ ದೊಡ್ಡವನಾದ ನಂತರ ನಿಜವಾದ ವಿಷಯವನ್ನ ಆತನಿಗೆ ಹೇಳ್ತಾಳೆ. ಆಗ ಕೈಲಾಸಕ್ಕೆ ಬಂದ ಕುಟ್ಟಿಚಾತನ್ ಶಿವ ಪಾರ್ವತಿಯನ್ನ ಭೇಟಿಯಾಗಿ ಯುದ್ಧ ವಿದ್ಯೆ ಹಾಗೂ ಇತರ ವಿದ್ಯೆಗಳನ್ನ ಕಲಿತಾನೆ. ಆಗಲೇ ಶಿವ ಪಾರ್ವತಿ ಕುಟ್ಟಿಚಾತನ್ಗೆ ಕೋಣ ಹಾಗೂ ಆಯುಧಗಳನ್ನ ಕೊಡ್ತಾರೆ. ಬಳಿಕ ಕುಟ್ಟಿಚಾತನ್ ಭೃಂಗಾಸುರನನ್ನ ಸಂಹಾರ ಮಾಡ್ತಾನೆ. ಕರೀಂ ಕುಟ್ಟಿಚಾತನ್, ಪೂ ಕುಟ್ಟಿಚಾತನ್, ತೀ ಕುಟ್ಟಿಚಾತನ್, ಪರಕ್ ಕುಟ್ಟಿ, ಉಚಕ್ ಕುಟ್ಟಿ ಹೀಗೆ ಅನೇಕ ಬಗೆಯಲ್ಲಿ ಕುಟ್ಟಿಚಾತನನ್ನ ಪೂಜಿಸಲಾಗುತ್ತೆ. ಕೇರಳದ ಅನೇಕ ಭಾಗಗಳಲ್ಲಿ ಕುಟ್ಟಿಚಾತನ್ನ ದೇವಾಲಯಗಳಿವೆ. ಇಲ್ಲಿನ ಭಕ್ತರು ಕುಟ್ಟಿಚಾತನನ್ನ ಪೂಜೆ ಮಾಡಿ ಕಷ್ಟಗಳಿಂದ ಪಾರಾದ ಅನೇಕ ಉದಾಹರಣೆಗಳೂ ಇವೆ.
ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.